ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ದಿನ ನಾನು ನಿಮಗೆ ರೇಖೆ ಅಂತಂದ್ರೆ ಏನು ಅಂತ ತಿಳಿಸ್ಕೊಡ್ತೇನೆ. ರೇ ಅಂತ ಹೇಳಿದರೆ ಬ್ರಹ್ಮಾಂಡ, ಕಿ ಅಂತ ಹೇಳಿದರೆ ಚೈತನ್ಯದ ಶಕ್ತಿ. ಈ ಬ್ರಹ್ಮಾಂಡದ ಚೈತನ್ಯದ ಶಕ್ತಿಯಿಂದ ನಾವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಕೊಳ್ಬಹುದು. ಈ ಒಂದು ವಿದ್ಯೆಯನ್ನು ಭಗವಾನ್ ಬುದ್ಧರು ನಮಗೆ ತಿಳಿಸಿಕೊಟ್ಟವರು. ಅವರ ಕಮಲ ಸೂತ್ರ ಎಂಬ ಪುಸ್ತಕದಲ್ಲಿ ನಮಗೆ ಈ ಒಂದು ಪೂರ್ತಿ ಡೀಟೇಲ್ಸನ್ನು ನಾವು ತಿಳ್ಕೊಳ್ಬಹುದು. ಈ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿ ಜಪಾನಿಂದ ಡಾಕ್ಟರ್ ಮಿಕಾಯಿ ಉಸುಯಿ ಎಂಬುವರು ಈ ವಿದ್ಯೆಯನ್ನು ಕಲಿತು ಅದಕ್ಕೆ ರೇಖೆ ಅಂತ ಹೇಳಿ ಹೆಸರನ್ನು ಇಟ್ಟರು. ಇದು ರೇಖೆ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ, ಇದು ಸರ್ವವ್ಯಾಪಿಯಾಗಿತ್ತು. ಇದು ಒಂದು ಎಲೆಕ್ಟ್ರಿಕ್ ಪವರ್ ಇದ್ದ ಹಾಗೆ. ಈ ಒಂದು ಪವರನ್ನು ಯೂಸ್ ಮಾಡಿಕೊಂಡು ನಾವು ಎಲ್ಲ ಕೆಲಸಗಳನ್ನು ಹೇಗೆ ಮಾಡ್ತೀವೋ ಹಾಗೆ ಈ ಒಂದು ಚೈತನ್ಯದ ಮುಖಾಂತರ ಇಂಪಾಸಿಬಲ್ ಅನ್ನುವಂತಹ ಎನಿ ಸಮಸ್ಯೆಗಳಿಗೂ ಕೂಡ ನಾವು ಪಾಸಿಬಲ್ ಆದಂಥ ರಿಸಲ್ಟನ್ನು ನಾವು ಪಡ್ಕೊಳ್ಬಹುದು. ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ದಿವ್ಯವಾದ ಚೈತನ್ಯದ ಶಕ್ತಿ ಅಡಕವಾಗಿರುತ್ತೆ. ಅದು ನಮಗೆ ಗೊತ್ತಿರಲ್ಲ. ನಮ್ಮ ಋಷಿ ಮುನಿಗಳು ನಮಗೆ ಈ ವಿದ್ಯೆಯನ್ನು ತಿಳ್ಕೊಟ್ಟಿದ್ರು. ಬಟ್ ಆದರೆ ನಾವು ಏನಾಗಿದ್ದೀವಿ, ಇವಾಗ ಅದನ್ನು ಮರ್ತಿದ್ದೇವೆ. ಈ ಮರೆತಿರುವಂತಹ ವಿದ್ಯೆಯನ್ನು ನಾವು ಈಗ ಕಲಿಬೇಕಾಗಿದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಡಾಕ್ಟರ್, ಇಂಜಿನಿಯರ್ಸ್, ಆ್ಯಕ್ಟರ್ ಹೇಗೆ ವಿದ್ಯೆಗಳನ್ನು ಕಲಿತಾ ಇದ್ದಾರೋ ಹಾಗೆ ಪ್ರತಿಯೊಬ್ಬರೂ ಈ ವಿದ್ಯೆಯನ್ನು ಕಲಿತು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಈ ವಿದ್ಯೆಯನ್ನು ಕಲಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಪಂಚತತ್ವಗಳು, ಚಕ್ರಗಳು ಆ್ಯಕ್ಟಿವೇಟ್ ಆಗಿ ನಮ್ಮ ಒಂದು ಚೈತನ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ನಮ್ಮ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದಾಗಿದೆ. ಈ ಒಂದು ವಿಷಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಇದನ್ನು ತಿಳ್ಕೋಬೇಕು, ಕಲಿಬೇಕು ಅಂತೇಳಿದರೆ ನಾನು ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕ್ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.